ಪ್ರಸ್ತುತ ನಾವು ವಾಸಿಸ್ತಾ ಇರುವ ಈ ಸುಂದರವಾದ ಭೂಮಿ ನಿರಂತರವಾಗಿ ತನ್ನ ಸುತ್ತಲೂ ಸುತ್ತುತ್ತಾ ಸೂರ್ಯನ ಸುತ್ತಲೂ ತಿರುಗೋದ್ರಿಂದ ನಮಗೆ ಹಗಲು ರಾತ್ರಿ ಋತುಗಳು ಮಳೆ ಇವೆಲ್ಲವೂ ಕೂಡ ಏರ್ಪಡ್ತಾ ಇವೆ. ಅದೇ ಒಂದು ವೇಳೆ ಈ ಭೂಮಿ ತಿರುಗೋದನ್ನ ನಿಲ್ಲಿಸ್ಬಿಟ್ರೆ ಆಗ ನಡೆಯುವ ವಿನಾಶ ಹೇಗಿರುತ್ತೆ ಗೊತ್ತಾ? ಹಾಗಾದ್ರೆ ನಮ್ಮ ಭೂಮಿ ನಿಜಕ್ಕೂ ಎಂದಾದ್ರೂ ಒಂದು ದಿನ ತನ್ನ ಸುತ್ತ ತಿರುಗೋದನ್ನ ನಿಲ್ಲಿಸುತ್ತಾ? ಭೂಮಿ ಅಷ್ಟೊಂದು ವೇಗವಾಗಿ ತನ್ನ ಸುತ್ತಲೂ ತಿರುಗ್ತಾ ಇದ್ರೂ ಕೂಡ ನಮ್ಗೆ ಯಾಕೆ ತಿರುಗ್ತಾ ಇರುವ ಫೀಲಿಂಗ್ ಉಂಟಾಗ್ತಾ ಇಲ್ಲ? ಇಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತು ನಾವು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಭೂಮಿ ಪಶ್ಚಿಮದಿಂದ ಪೂರ್ವದ ಕಡೆ ನಿರಂತರವಾಗಿ ತನ್ನ ಸುತ್ತಲೂ ತಾನು ತಿರುಗ್ತಾನೆ ಇರುತ್ತೆ. ಅದೇ ರೀತಿ ಭೂಮಿಯ ಮೇಲಿರುವ ಪ್ರತಿಯೊಂದು ಕೂಡ ಭೂಮಿಯ ಜೊತೆಗೆ ತಿರುಗ್ತಾ ಇರುತ್ತೆ. ಈ ತಿರುಗುವುದು ಎಂಬುದು ಈಗಿನಿಂದ ಅಲ್ಲ, ಭೂಮಿ ಸೃಷ್ಟಿಯಾದ 450 ಕೋಟಿ ವರ್ಷಗಳಿಂದ ಈ ರೀತಿ ತಿರುಗ್ತಾನೆ ಇದೆ. ನಮ್ಮ ಭೂಮಿ ತಿರುಗುವ ವೇಗ ಭೂಮಧ್ಯ ರೇಖೆಯ ಹತ್ರ ಗಂಟೆಗೆ 1670 ಕಿಲೋಮೀಟರ್ ಇರುತ್ತೆ. ಸೊ ಸ್ವಲ್ಪ ಹೊತ್ತು ನಮ್ಮ ಸುತ್ತಲೂ ನಾವು ತಿರುಗಿದ್ರೇನೆ ನಮ್ಮ ಕಣ್ಣುಗಳು ತಿರುಗಿ ಮೂರ್ಛೆ ಬಂದಿರುವ ಫೀಲಿಂಗ್ ಉಂಟಾಗುತ್ತೆ. ಅಂತದ್ದು ಇಷ್ಟೊಂದು ವರ್ಷಗಳಿಂದ ಇಷ್ಟು ವೇಗದಿಂದ ತಿರುಗ್ತಾ ಇದ್ರೂ ಕೂಡ ನಮಗೆ ತಿರುಗ್ತಾ ಇರುವ ಫೀಲಿಂಗ್ ಉಂಟಾಗದೇ ಇರಲು ಕಾರಣ ಏನು ಅಂದ್ರೆ ನಮ್ಮ ಭೂಮಿಯ ಜೊತೆಗೆ ಅದರ ಮೇಲಿರುವ ಸಮುದ್ರಗಳು, ಭೂಮಿಯ ಸುತ್ತಲೂ ಇರುವ ಅಟ್ಮಾಸ್ಫಿಯರ್ ಈ ರೀತಿ ಪ್ರತಿಯೊಂದು ಕೂಡ ಭೂಮಿಯ ಜೊತೆಗೆ ಸಮಾನವಾದ ವೇಗದಿಂದ ತಿರುಗೋದ್ರಿಂದ ನಮಗೆ ನಾವು ತಿರುಗುತ್ತಿರುವ ಹಾಗೆ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಕೇವಲ ಭೂಮಿ ಮಾತ್ರವೇ ತಿರುಗ್ತಾ ಭೂಮಿಯ ಸುತ್ತಲೂ ಇರುವ ವಾತಾವರಣ ತಿರುಗದೇ ಇದ್ರೆ ಆಗ ನಮಗೆ ನಾವು ತಿರುಗ್ತಾ ಇರುವ ಹಾಗೆ ಗೊತ್ತಾಗ್ತಾ ಇತ್ತು. ಅಷ್ಟೇ ಅಲ್ಲ, ಭೂಮಿ ಯಾವಾಗ್ಲೂ ಒಂದೇ ವೇಗದಿಂದ ಕಾನ್ಸ್ಟೆಂಟ್ ಸ್ಪೀಡ್ ನಿಂದ ತಿರುಗುತ್ತೆ. ಆದ್ರಿಂದಲೇ ನಮಗೆ ತಿರುಗ್ತಾ ಇರುವ ಫೀಲಿಂಗ್ ಉಂಟಾಗಲ್ಲ. ಈ ರೀತಿ ಅಲ್ಲದೆ ಸ್ವಲ್ಪ ಹೊತ್ತು ತಿರುಗೋದು, ನಂತರ ಸ್ವಲ್ಪ ಹೊತ್ತು ನಿಲ್ಲೋದು, ಅಥವಾ ಒಂದೊಂದು ಬಾರಿ ಒಂದೊಂದು ವೇಗದಿಂದ ತಿರುಗ್ತಾ ಇದ್ರೆ ನಮಗೆ ಭೂಮಿ ತಿರುಗ್ತಾ ಇದೆ ಎಂದು ಗೊತ್ತಾಗ್ತಾ ಇತ್ತು. ಅಂದ್ರೆ ಸ್ಪೀಡ್ ಚೇಂಜ್ ಆದ್ರೇನೆ ನಾವು ಮೋಷನ್ ನಲ್ಲಿ ಇರುವ ಹಾಗೆ ಗೊತ್ತಾಗುತ್ತೆ. ಉದಾಹರಣೆಗೆ ನಾವು ಒಂದು ಕಾರ್ ನಲ್ಲಿ ಒಂದು ಸ್ಮೂತ್ ರೋಡ್ ಮೇಲೆ ಪ್ರಯಾಣಿಸ್ತಾ ಇರುವಾಗ ಆ ಕಾರು ಒಂದೇ ವೇಗದಿಂದ ಹೋಗ್ತಾ ಇದ್ರೆ ಕೆಲವೊಂದು ಬಾರಿ ನಮ್ಗೆ ಕಾರು ಮೂವ್ ಆಗ್ತಾ ಇರುವ ಹಾಗೆ ಅನ್ಸಲ್ಲ. ಯಾಕೆಂದ್ರೆ ಆ ಕಾರು ಎಷ್ಟು ಸ್ಪೀಡ್ ನಿಂದ ಹೋಗ್ತಾ ಇದೆಯೋ ಆ ಕಾರಿನಲ್ಲಿರುವ ನಾವು ಮತ್ತು ಅದರಲ್ಲಿರುವ ವಸ್ತುಗಳು ಎಲ್ಲವೂ ಕೂಡ ಅದೇ ವೇಗದಿಂದ ಪ್ರಯಾಣಿಸ್ತಾ ಇರುತ್ತವೆ. ಇದೇ ಕಾರಣದಿಂದ ನಮ್ಗೆ ನಾವು ಮೂವ್ ಆಗ್ತಾ ಇದೀವಿ ಅಂತ ಗೊತ್ತಾಗಲ್ಲ. ಒಂದು ವೇಳೆ ನಾವು ಕಾರಿಗೆ ಬ್ರೇಕ್ ಹಾಕಿದ್ರೆ ಅದರ ಸ್ಪೀಡ್ ಕಾರಣದಿಂದ ನಾವು ಸಡನ್ ಆಗಿ ಮುಂದೆ ಹೋಗ್ತೀವಿ. ಇದೇ ರೀತಿ ಭೂಮಿ ಕೂಡ ಒಂದೇ ವೇಗದಿಂದ ತಿರುಗ್ತಾ ಇರುತ್ತೆ. ಅದೇ ರೀತಿ ಭೂಮಿಯ ಜೊತೆಗೆ ಅದರ ಸುತ್ತಲೂ ಇರುವ ವಾತಾವರಣವೂ ಕೂಡ ಅದೇ ಸ್ಪೀಡ್ ನಿಂದ ತಿರುಗೋದ್ರಿಂದ ನಮ್ಗೆ ಭೂಮಿ ತಿರುಗ್ತಾ ಇರುವ ಹಾಗೆ ಗೊತ್ತಾಗ್ತಾ ಇಲ್ಲ. ಬಟ್ ಕೇವಲ ಭೂಮಿ ಮಾತ್ರವೇ ಅಲ್ಲ, ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿರುವ ಪ್ರತಿಯೊಂದು ಗ್ರಹವೂ ಕೂಡ ತಮ್ಮ ಸುತ್ತಲೂ ತಾವು ತಿರುಗ್ತಾ ಸೂರ್ಯನ ಸುತ್ತಲೂ ಕೂಡ ತಿರುಗುತ್ತವೆ. ಇಲ್ಲಿಯವರೆಗೂ ಕೂಡ ಈ ರೀತಿ ತಿರುಗದ ಒಂದು ಗ್ರಹವನ್ನ ಕೂಡ ಕಂಡು ಹಿಡಿದಿಲ್ಲ. ಹಾಗಾದ್ರೆ ಇಷ್ಟೊಂದು ಸಾವಿರಾರು ಕೋಟಿ ವರ್ಷಗಳಿಂದ ತಿರುಗ್ತಾ ಇದ್ರೂ ಕೂಡ ಅವು ನಿಲ್ಲದೆ ಹೇಗೆ ತಿರುಗ್ತಾ ಇವೆ ಎಂಬ ಡೌಟ್ ಪ್ರತಿಯೊಬ್ಬರಲ್ಲಿ ಬರುತ್ತೆ. ಸೊ ಇದಕ್ಕೆ ಕಾರಣವನ್ನ ಒಂದು ಸಿಂಪಲ್ ಉದಾಹರಣೆಯಿಂದ ತಿಳಿದುಕೊಳ್ಳೋಣ. ನಮ್ಮ ಭೂಮಿಯ ಮೇಲೆ ಯಾವುದಾದ್ರೂ ಒಂದು ವಸ್ತು ತಿರುಗುತ್ತಿರುವಾಗ ಅದರ ಸುತ್ತಲೂ ಗಾಳಿ ಇರೋದ್ರಿಂದ